ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಕಾರ್ಯಕ್ರಮ ಏನು ಪ್ರಾರಂಭ ಆಗಿಲ್ಲ. ಪ್ರಾಧಿಕಾರ ಅಂಥೇಳಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಈಗ ನಿರಂತರವಾಗಿ ಏನು ನಡ್ಕೊಂಡು ಹೋಗ್ತಾ ಇದೆ ಅದು ಶಿಸ್ತುಬದ್ಧವಾಗಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಗುರಿ. ಚಾಮುಂಡಿ ಬೆಟ್ಟ ಅಲ್ಲಿ ಇವತ್ತು ಕೂಡ ಆಸ್ತಿ ಮಹಾರಾಜರದೇ ಇದೆ, ಆದರೆ ಆಡಳಿತ ಸರ್ಕಾರ ನಡೆಸ್ತಾ ಇದೆ. ಅದರಲ್ಲಿ ಮಹಾರಾಜರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದರಿಂದ ಅದು ಪಾಲ್ಗೊಳ್ತಾ ಇದ್ದಾರೆ, ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದರಿಂದ ಆಸ್ತಿ ಸರ್ಕಾರದ್ದಲ್ಲ, ಆಸ್ತಿ ಮಹಾರಾಜರದೇ. ಆದರೆ ನಿರ್ವಹಣೆ ಮಾತ್ರ ಸರ್ಕಾರ ಮಾಡ್ತಾ ಇದೆ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಕಾರ್ಯಕ್ರಮ ಏನು ಪ್ರಾರಂಭ ಆಗಿಲ್ಲ. ಪ್ರಾಧಿಕಾರ ಅಂಥೇಳಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಈಗ ನಿರಂತರವಾಗಿ ಏನು ನಡ್ಕೊಂಡು ಹೋಗ್ತಾ ಇದೆ ಅದು ಶಿಸ್ತುಬದ್ಧವಾಗಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಗುರಿ. ಚಾಮುಂಡಿ ಬೆಟ್ಟ ಅಲ್ಲಿ ಇವತ್ತು ಕೂಡ ಆಸ್ತಿ ಮಹಾರಾಜರದೇ ಇದೆ, ಆದರೆ ಆಡಳಿತ ಸರ್ಕಾರ ನಡೆಸ್ತಾ ಇದೆ. ಅದರಲ್ಲಿ ಮಹಾರಾಜರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದರಿಂದ ಅದು ಪಾಲ್ಗೊಳ್ತಾ ಇದ್ದಾರೆ, ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದರಿಂದ ಆಸ್ತಿ ಸರ್ಕಾರದ್ದಲ್ಲ, ಆಸ್ತಿ ಮಹಾರಾಜರದೇ. ಆದರೆ ನಿರ್ವಹಣೆ ಮಾತ್ರ ಸರ್ಕಾರ ಮಾಡ್ತಾ ಇದೆ. ಈಗ ಚನ್ನಪಟ್ಟಣ ಬೈ ಎಲೆಕ್ಷನಲ್ಲಿ ನಿಮ್ಮ ಪಕ್ಷದ ಅದು ಏನು ತೀರ್ಮಾನ ಆಗಿಲ್ಲ, ಯೋಗೇಶ್ವರ್ ಕೂಡ ನಾನು ಕ್ಯಾಂಡಿಡೇಟ್ ಅದು ಯಾವುದೇ ತೀರ್ಮಾನಗಳಾಗಿಲ್ಲ.